ಸ್ನೇಹಿತರೆ, ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟ ಅಂಗೀಕಾರ ಮಾಡಿದೆ. ಇಡೀ ದೇಶ ಕರೋನಾ ಪ್ಯಾಂಡಮಿಕ್ನ ನಾವು ಎದುರಿಸ್ತಾ ಇದ್ದೀವಿ. ಬಹಳ ಗಂಭೀರ ಪರಿಸ್ಥಿತಿ ಇದ್ದಾಗ ಬಹಳ ಪಿತೂರಿಯಿಂದ ಯಾವುದೇ ಒಂದು ಜನತಾಂತ್ರಿಕ ಚರ್ಚೆ ಮಾಡಿದಿರ, ಸಂಸತ್ತಿನಲ್ಲಿ ಕೂಡ ಇದನ್ನು ಚರ್ಚಿಸ್ತೀರ, ಏಕಾಏಕಿಯಾಗಿ ಸಚಿವ ಸಂಪುಟ ಇದಕ್ಕೆ ಅಂಗೀಕಾರ ಕೊಟ್ಟಿದೆ. ಇದು ಅಂಗೀಕಾರ ಕೊಡ್ತಿದ್ದಂಗೆ ಇದು ಬಹಳ ಕ್ರಾಂತಿಕಾರಿ, ಇದು ನಮ್ಮ ಹಲವಾರು ಸಮಸ್ಯೆಗಳಿಗೆ ಒಂದು ರೀತಿ ಸಂಜೀವಿನಿ ಅಂತೇಳಿ ಮಾತಾಡ್ತಾ ಇದ್ದಾರೆ. ಆದರೆ ಸ್ನೇಹಿತರೆ, ಇಲ್ಲಿ ಬಹಳ ಮುಖ್ಯ ಪ್ರಶ್ನೆ, ಇವತ್ತು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ಶಿಕ್ಷಣದ ಸಮಸ್ಯೆಗಳಿಗೆ ನಿಜವಾಗ್ಲೂ ಪರಿಹಾರ ಕೊಡುತ್ತಾ? ಇದು ಮೂಲಭೂತ ಪ್ರಶ್ನೆ. ಇಲ್ಲಿ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ತಗೊಂಡ್ರೆ ಬಹಳ ಪ್ರಮುಖವಾಗಿ ನಾವು ಎರಡು ಕ್ಷೇತ್ರಗಳಲ್ಲಿ ಶಿಕ್ಷಣ ನೋಡ್ತಾ ಇದ್ದೀವಿ. ಒಂದು, ಇಡೀ ಶಿಕ್ಷಣ ಸಂಪೂರ್ಣ ಖಾಸಗೀಕರಣ ಆಗಿದೆ. KGಯಿಂದ ಹಿಡಿದು PG ವರೆಗೂ ಕೂಡ ಶಿಕ್ಷಣ ಸಂಪೂರ್ಣ ಖಾಸಗೀಕರಣ ಆಗಿದೆ. ಈ ಖಾಸಗಿ ಕ್ಷೇತ್ರದಲ್ಲಿ ಇರುವಂಥ ದೊಡ್ಡ ಸವಾಲು ಅಂದರೆ ಶಿಕ್ಷಣದ ವ್ಯಾಪಾರೀಕರಣ ಮತ್ತು ಹಲವಾರು ಸಂಸ್ಥೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ. ಇದು ಒಂದು ಸಮಸ್ಯೆ. ಈ ಶಿಕ್ಷಣ ನೀತಿ ಇದಕ್ಕೆ ಏನು ಪರಿಹಾರ ಸೂಚಿಸಿದ್ದಾರೆ? ಬಹಳ ಗಾಬರಿ ಆಗೋದು ಅಂತ ಹೇಳಿದ್ರೆ, ಶಿಕ್ಷಣ ನೀತಿ ಹೇಳುತ್ತೆ, ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನೀವು ಎಷ್ಟು ಬೇಕಾದ್ರೂ ದುಡ್ಡು ಕಲೆಕ್ಟ್ ಮಾಡಿ ಪರವಾಗಿಲ್ಲ, ಲಾಭನೂ ಮಾಡಿ ಪರವಾಗಿಲ್ಲ, ಆದರೆ ನೀವೇನು ದುಡ್ಡು ಕಲೆಕ್ಟ್ ಮಾಡ್ತೀರಾ ಅದನ್ನ ನೀವು ಬಹಿರಂಗಪಡಿಸಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ಇನ್ನೊಂದು, ಲಾಭ ಮಾಡೋದು ಕೂಡ ಉತ್ತೇಜನ ಕೊಡಬೇಕು ಅಂತ ಹೇಳುತ್ತೆ. ಇನ್ನೊಂದು ಕ್ಷೇತ್ರ ನಾವು ಕಾಣಿಸೋದು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು. ಇಲ್ಲಿ ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ ಒಂದು. ಎರಡನೇದು, ಅದರಿಂದಾಗಿ ನಮ್ಮ ಸರ್ಕಾರಿ ಶಾಲೆಗಳು, ಕಾಲೇಜುಗಳಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ. ಇದಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಉತ್ತರ ಕೊಡುತ್ತೆ? ಅಲ್ಲಿ ಮತ್ತೆ ನಮಗೆ ಗಾಬರಿ ಹುಟ್ಟಿಸೋದೇನು ಅಂದ್ರೆ, ಇದ್ರ ಬಗ್ಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಕಿಂಚಿತ್ತೂ ಮಾತಾಡೋದಿಲ್ಲ. ಕೇಂದ್ರ ಬಜೆಟ್ನಲ್ಲಿ ಕೇಂದ್ರ ರಾಜ್ಯ ಒಟ್ಟಿಗೆ ಸೇರಿ GDPನಲ್ಲಿ 6% ಅಂತ ಮಾತಾಡ್ತಾರೆ. ಅದು ನಂತರ ಹೇಳ್ತೀನಿ ನಾನು. ಆದರೆ ಶಿಕ್ಷಕರ ನೇಮಕಾತಿಯ ಬಗ್ಗೆ, ಮೂಲಭೂತ ಸೌಕರ್ಯಗಳ ಕೊರತೆಯ ಬಗ್ಗೆ ಯಾವ ರೀತಿ ಕಟುವಾಗಿ ಸರ್ಕಾರಗಳನ್ನು ಟೀಕಿಸಬೇಕಾಗಿತ್ತು, ಈ ನೀತಿ ಟೀಕಿಸದೇ ಇಲ್ಲ. ಇನ್ನು ಹಣಕಾಸಿನ ಪ್ರಶ್ನೆ, GDP ಲೆಕ್ಕದಲ್ಲಿ ನಾವು ಮಾತಾಡಿದ್ರೆ, GDP ಅಂದ್ರೆ ಕೇಂದ್ರ ಸರ್ಕಾರದ ಖರ್ಚು, ರಾಜ್ಯ ಸರ್ಕಾರದ ಖರ್ಚು, ಜೊತೆಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಖರ್ಚು ಎಲ್ಲವೂ ಒಟ್ಟಾರೆ ಬಂದ್ಬಿಡುತ್ತೆ. ಆದ್ರಿಂದಲೇ ಹಲವಾರು ಶಿಕ್ಷಣ ತಜ್ಞರು ಮತ್ತೆ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ಬಹಳ ವರ್ಷಗಳಿಂದ ನಾವೆತ್ತೋ ಬೇಡಿಕೆ ಅಂದ್ರೆ, ಕೇಂದ್ರ ಬಜೆಟ್ನಲ್ಲಿ ಕನಿಷ್ಠ 10% ಆದರೂ ಶಿಕ್ಷಣಕ್ಕೆ ಕೊಡಬೇಕು, ರಾಜ್ಯ ಬಜೆಟ್ನಲ್ಲಿ ಕನಿಷ್ಠ 30% ಆದರೂ ಶಿಕ್ಷಣಕ್ಕೆ ಕೊಡಬೇಕು ಅಂತ. ಇವಾಗ ಈ ಶಿಕ್ಷಣ ನೀತಿ ಈ ಕೆಲಸನ ಮಾಡಬೇಕಾಗಿದೆ. ಆದರೆ ಬಹಳ ದುರಂತ ಅಂದ್ರೆ ಇದ್ರ ಬಗ್ಗೆ ಮಾತಾಡೋದಿಲ್ಲ. ಇದಂತೂ ನಮಗೆ ಬಹಳ ಸ್ಪಷ್ಟ ಆಗೋದು, ಏನು ಕ್ರಾಂತಿಕಾರಿ ಒಂದು ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ. ಅರೆ, ಪ್ರಾಥಮಿಕ ಶಿಕ್ಷಣದ ಮುಂಚೆ, ಅಂದರೆ 3 ವರ್ಷದಿಂದ 6 ವರ್ಷದ ತನಕ ಮಗುವಿನ ಶಿಕ್ಷಣ, ಇದನ್ನ ನಾವು ಫಾರ್ಮಲ್ ಎಜುಕೇಶನ್ಗೆ ತರ್ತಾ ಇದೀವಿ ಅಂತ ಮಾತಾಡ್ತಾ ಇದ್ದಾರೆ. ಕೇಳಲಿಕ್ಕೆ ಬಹಳ ಸೊಗಸಾಗಿದೆ. ಅದರ ಪ್ರಶ್ನೆ, ಈ ಪೂರ್ವ ಪ್ರಾಥಮಿಕ ಶಿಕ್ಷಣ ಏನಿದೆ ಇದರ ಜವಾಬ್ದಾರಿ ಯಾರು? ಅಲ್ಲಿ ಶಿಕ್ಷಣ ನೀತಿ ಹೇಳುತ್ತೆ, ಇದರ ಜವಾಬ್ದಾರಿ ಅಂಗನವಾಡಿ ಆದ್ರೂ ಆಗ್ಬೋದು, ಸರ್ಕಾರಿ ಸ್ಕೂಲ್ ಆದ್ರೂ ಆಗ್ಬೋದು, ಖಾಸಗಿನವ್ರು ಬೇಕಾದ್ರೂ ಆಗ್ಬೋದು ಅಂತ. ಸ್ನೇಹಿತರೆ, ಇವತ್ತು ನಿಜವಾಗ್ಲೂ ಈ ನೀತಿ ನಿರೂಪಕರಿಗೆ ಮಕ್ಕಳ ಶಿಕ್ಷಣದ ಬಗ್ಗೆ ನಿಜವಾದ ಕಾಳಜಿ ಇದ್ದಿದ್ರೆ ಏನ್ ಮಾಡಬೇಕಿತ್ತು? ಇಡೀ ಈ ಭಾರತದಂತ ದೊಡ್ಡ ದೇಶದಲ್ಲಿ ಎಲ್ಲಿ ಹಳ್ಳಿಗಳಲ್ಲೇ ನಮ್ಮ ಜನಸಂಖ್ಯೆ 60% ಜನ ಹಳ್ಳಿಗಳಲ್ಲಿದ್ದಾರೆ, ಬಡವರಿದ್ದಾರೆ, ಈ ಸಂಖ್ಯೆನ ಬಹಳ ದೊಡ್ಡದಿದೆ. ಅಲ್ಲಿ ಶಿಕ್ಷಣ ನೀತಿ ಏನ್ ಮಾಡಬೇಕಾಗಿತ್ತು? ಇದರ ಜವಾಬ್ದಾರಿ ಸರ್ಕಾರದ್ದು ಅಂತ ಮಾಡಬೇಕಾಗಿತ್ತು ಒಂದು. ಎರಡನೇದು, ಸರ್ಕಾರ ಇದಕ್ಕಾಗಿ ಹೆಚ್ಚುವರಿ ಹಣಕಾಸನ್ನು ಕೊಡಬೇಕು ಅಂತ ಮಾಡಬೇಕಾಗಿತ್ತು. ಆದ್ರೆ ಈ ನೀತಿ ಏನ್ ಹೇಳುತ್ತೆ? ಇದನ್ನ ತಗೊಂಡು ಅಂಗನವಾಡಿಗೆ ವಹಿಸ್ತಾ ಇದ್ದಾರೆ. ಇವತ್ತು ಅಂಗನವಾಡಿಗಳು ಮಕ್ಕಳ ಈ ಪ್ರಮುಖವಾದ ಶಿಕ್ಷಣದ ಘಟ್ಟ ಈ ಶಿಕ್ಷಣ ನೀತಿನೇ ಹೇಳುತ್ತೆ. ಹಾಗಿದ್ದ ಮೇಲೆ ನಮ್ಮ ಅಂಗನವಾಡಿಗಳಲ್ಲಿ
ಮೂಲಭೂತ ಸೌಕರ್ಯಗಳಿಲ್ಲ, ಅಲ್ಲಿನ ಶಿಕ್ಷಕರು ಇದಕ್ಕೆ ಟ್ರೈನ್ಡ್ ಅಲ್ಲ. ಹಾಗಿರ್ಬೇಕಾದ್ರೆ ಇವತ್ತು ಮಕ್ಕಳ ಈ ಶಿಕ್ಷಣನ ಈ ಅಂಗನವಾಡಿಗಳು ನೋಡ್ಕೊಳಕ್ ಸಾಧ್ಯನಾ? ಇದು ನಿಜವಾಗ್ಲೂ ಈ ನೀತಿ ನಿರೂಪಕರಿಗೆ ಇದ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಇವ್ರು ಮಾಡಬೇಕಾಗಿದ್ದೇನು ಅಂದ್ರೆ ಇಡೀ ಜವಾಬ್ದಾರಿ ಸರ್ಕಾರದ್ದು ಅಂತ ಮಾಡಬೇಕಾಗಿದೆ. ಅದು ಮಾಡದೇ ಇದ್ದಾಗ ಏನಾಗತ್ತೆ, ನಮ್ಮ ದೇಶದಲ್ಲಿ ಈ ಪೂರ್ವ ಪ್ರಾಥಮಿಕ ಶಿಕ್ಷಣ ಕೂಡ 3 ರಿಂದ 6 ವರ್ಷದ್ದು ಕೂಡ ಏನಾಗತ್ತೆ, ಕೊನೆಗೆ ಖಾಸಗಿನವರ ಮಡಿಲಿಗೆ ಹೋಗುತ್ತೆ. ಇದು ಈ ಕ್ಷೇತ್ರ ಕೂಡ ಸಂಪೂರ್ಣ ವ್ಯಾಪಾರೀಕರಣಕ್ಕೆ ಒಳಗಾಗತ್ತೆ. ಇದು ಶತಸಿದ್ಧ. ಇದು ಇನ್ನು ಸ್ನೇಹಿತರೆ, ಉನ್ನತ ಶಿಕ್ಷಣಕ್ಕೆ ಬಂದ್ರೆ ಇವರು ಹೇಳ್ತಾ ಇರೋದೇನಂದ್ರೆ, ಇವತ್ತು ನಮ್ಮ ಉನ್ನತ ಶಿಕ್ಷಣದ ದೊಡ್ಡ ಸಮಸ್ಯೆ ಏನು, ನಮಗಲ್ಲಿ ಇವತ್ತು ಎನ್ರೋಲ್ಮೆಂಟ್ ಅಂತ ಏನ್ ಕರಿತೀವಿ, ಉನ್ನತ ಶಿಕ್ಷಣಕ್ಕೆ ಬರೋ ಸಂಖ್ಯೆ ತುಂಬಾ ಕಡಿಮೆ ಇದೆ. 11% ಕಡಿಮೆ ಇದೆ. ಅಂದ್ರೆ 18 ರಿಂದ 20 ವರ್ಷದ ವಯೋಮಿತಿಯ ಯುವಕರನ್ನ ತಗೊಂಡ್ರೆ 10 ಕೋಟಿನಲ್ಲಿ 10-12 ಕೋಟಿ ಬರುತ್ತದು. ಕೇವಲ 1 ಕೋಟಿ ಮಾತ್ರ ಕಾಲೇಜುಗಳಿಗೆ ಬರ್ತಾ ಇದ್ದಾರೆ. ಇನ್ನು ಕೆಲವರು ಇನ್ನೊಂದು ಹೆಚ್ಚು ಕಡಿಮೆ ಇನ್ನೊಂದು 50-60 ಲಕ್ಷ ಈ ಬೇರೆ ಬೇರೆ ಸರ್ಟಿಫಿಕೇಟ್ ಕೋರ್ಸ್ಗಳು ಈ ತರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಕೂಡ ಸೇರಿಸ್ಬಿಟ್ಟು ನಮ್ಮ ಗ್ರಾಸ್ ಎನ್ರೋಲ್ಮೆಂಟ್ ಜಾಸ್ತಿ ತೋರಿಸ್ತಾ ಇದ್ದಾರೆ. ಅದು ಪಕ್ಕಕ್ಕಿರಲಿ. ಅಂದ್ರೆ ಫಾರ್ಮಲಿ ಯೂನಿವರ್ಸಿಟಿಗಳಿಗೆ ಬಂದು ಕಾಲೇಜುಗಳಿಗೆ ಬಂದು ಕಲಿಯೋರ ಸಂಖ್ಯೆ ಬಹಳ ಕಡಿಮೆ ಇದೆ. ಏನ್ ಕಾರಣ ಇದಕ್ಕೆ? ಬಹಳ ಮುಖ್ಯ ಕಾರಣ ಒಂದು, ನಮ್ಮ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಫೀಸ್ ಬಹಳ ದುಬಾರಿಯಾಗಿದೆ. ಎರಡನೇದು, ಬಡತನ ಎಷ್ಟು ತೀವ್ರವಾಗಿದೆ ಅಂದ್ರೆ ನಾನು ಓದೋದು ಬಿಟ್ಟು ಕೆಲಸಕ್ಕೆ ಹೋದ್ರೆ ಹೇಗೋ ನನ್ನ ಸಂಸಾರ ಬದುಕೊಳ್ಳುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ಯುವಕರು ವಿದ್ಯಾಭ್ಯಾಸನ ಮೊಟಕುಗೊಳಿಸಿ ಇವತ್ತು ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಈ ಶಿಕ್ಷಣ ನೀತಿ ಏನ್ ಮಾಡಬೇಕಾಗಿತ್ತು, ಇವತ್ತು ಮಾಡಬೇಕಾಗಿತ್ತು ಕೆಲಸ ಅಂತ ಹೇಳಿದ್ರೆ, ಇವತ್ತು ಫೀಸ್ಗಳನ್ನ ಕೆಳಗಿಳಿಸಬೇಕಾಗಿತ್ತು. ಈ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಬರೋ ತರ ಉತ್ತೇಜನ ಕೊಡಬೇಕಿತ್ತು. ಸ್ಕಾಲರ್ಶಿಪ್ಗಳ ಬಗ್ಗೆ ಮಾತಾಡಬೇಕಿತ್ತು. ಏನು ಮಾತಾಡಿಲ್ಲ. ಬದಲು ಏನು ಮಾತಾಡ್ತಾ ಇದ್ದಾರೆ, ಇವತ್ತು ನಮ್ಮ 4 ಇಯರ್ ಡಿಗ್ರಿ ಕೋರ್ಸ್ ಅಂತ ತಂದ್ಬಿಟ್ಟು ಮಲ್ಟಿ ಡಿಸಿಪ್ಲಿನರಿ ಇದು. ಆಮೇಲೆ ನೀವೀಗ ಹುಡುಗರು ಬಂದು ಡ್ರಾಪ್ಔಟ್ ಆಗ್ತಾರೆ ಕಾಲೇಜುಗಳಲ್ಲಿ. ಅದಕ್ಕೆ ನೀನು 1 ವರ್ಷಕ್ಕೆ ನೀನು ಬಿಟ್ಟು ಹೋದ್ರೆ ನೀನು ಡಿಪ್ಲೊಮಾ ಸರ್ಟಿಫಿಕೇಟ್, 2 ವರ್ಷಕ್ಕೆ ಬಿಟ್ಟು ಹೋದ್ರೆ ನಿನಗೆ ಒಂದು ಅಡ್ವಾನ್ಸ್ ಡಿಪ್ಲೊಮಾ ಸರ್ಟಿಫಿಕೇಟು, 3 ವರ್ಷಕ್ಕೆ ಕೋರ್ಸ್ ಬಿಟ್ರೆ ಡಿಗ್ರಿ ಸರ್ಟಿಫಿಕೇಟು, 4 ವರ್ಷದ ಕೋರ್ಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿನಗೆ ಅಡ್ವಾನ್ಸ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಮಾತಾಡ್ತಾ ಇದ್ದಾರೆ. ಏನ್ ಸ್ವಾಮಿ ಇದು? ನಮ್ಮ ಯೂನಿವರ್ಸಿಟಿಗಳು ಕಾಲೇಜುಗಳು ಒಂದು ರೀತಿ ತರಕಾರಿ ವ್ಯಾಪಾರದ ತರ ಸರ್ಟಿಫಿಕೇಟ್ ನ ವ್ಯಾಪಾರ ಮಾಡೋ ಮಟ್ಟಕ್ಕೆ ಬಂದಿರೋದು ಬಹಳ ದುರಂತ. ಇದು ಒಂದು. ಇನ್ನೊಂದು, ಈ ಸಮಸ್ಯೆನ ಬಗೆಹರಿಸೋದು ಬಿಟ್ಟು ಏನ್ ಮಾಡ್ತಿದ್ದಾರೆ ಇವತ್ತು ಈ ಶಿಕ್ಷಣ ನೀತಿ, UGC, AICTE, ಬೇರೆ ಬೇರೆ ಸ್ವಾಯತ್ತತಾ ಸಂಸ್ಥೆಗಳೇನಿದೆ ಅವನ್ನೆಲ್ಲವೂ ಕೂಡ ಅಬಾಲಿಷ್ ಮಾಡಿ ಒಂದು ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಅಂತ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಇಡೀ ಅಡ್ಮಿನಿಸ್ಟ್ರೇಷನ್ ಮತ್ತೆ ಎಲ್ಲ ಇಡೀ ಶಿಕ್ಷಣದ ಒಂದು ಕೇಂದ್ರೀಕರಣ ಆಗತ್ತೆ. ಬಹಳ ದುರಂತ. ಅದು ಕೇಂದ್ರೀಕರಣ ಆಯ್ತು ಅಂದ್ರೆ, ಕೇಂದ್ರೀಕರಣ ಆಗೋದು ಯಾವ ಉದ್ದೇಶದಿಂದ? ಯಾವ ಉದ್ದೇಶ ಅಂತಂದ್ರೆ, ಇವತ್ತು ಫಾರಿನ್ ಯೂನಿವರ್ಸಿಟಿಗಳು ಬೇರೆ ಬೇರೆ ಸಂಸ್ಥೆಗಳು ಭಾರತದೊಳಗಡೆ ಬರಬೇಕು, ಇಲ್ಲಿ ಬಂಡವಾಳ ಹೂಡಬೇಕು, ಲಾಭ ಮಾಡಬೇಕು ಅಂದ್ರೆ ಇವತ್ತು ನಮ್ಮ UGC ಆಗಲಿ ಬೇರೆ ಬೇರೆ ಸಂಸ್ಥೆಗಳ ಕಾನೂನೇನಿದೆ ಇದು ಅದಕ್ಕೆ ಅಡಚಣೆ ಆಗಿದೆ. ಇದು ನಾವು ಡೆಮೋಕ್ರಸಿನಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಇವಾಗ ಇದನ್ನು ತೊಡೆದಾಕಬೇಕು. ಸರಾಗವಾಗಿ ವಿದೇಶಿ ಬಂಡವಾಳ ಅಥವಾ ನಮ್ಮ ದೇಶದ ಕಾರ್ಪೊರೇಟ್ ಮನೆತನಗಳು ಬರಬೇಕು, ಬಂಡವಾಳ ಹೂಡಬೇಕು, ಲಾಭ ಮಾಡಬೇಕು. ಅದಕ್ಕೆ ಅನುಕೂಲ ಮಾಡೋಕ್ಕೋಸ್ಕರ ಇಡೀ ಅಧಿಕಾರನ ಕೇಂದ್ರೀಕರಣ ಮಾಡಕ್ ಕೊಟ್ಟಿದ್ದಾರೆ. ಇದೊಂದು ರೀತಿ ಬ್ಯೂರೋಕ್ರೆಟಿಕ್ ಸೆಂಟ್ರಲೈಸೇಷನ್ ಆಗತ್ತೆ. ಇದು ಬಹಳ ಫ್ಯಾಸಿಸ್ಟಿಕ್ ಆಗತ್ತೆ. ಇಷ್ಟು ಸಿಂಗಲ್ ವಿಂಡೋ ಕೇಂದ್ರೀಕರಣ ಆಗ್ಬಿಡ್ತು ಅಂದ್ರೆ ಯಾವ ಲಾಭ ಮಾಡೋ ಸಂಸ್ಥೆ ಇದೆ ಅವ್ರಿಗೆ ಪರ್ಮಿಷನ್ ಕೊಡ್ಬೋದು, ಬನ್ನಿ ಓಪನ್ ಮಾಡಿ ಲೂಟಿ ಮಾಡಿ ನೀವು. ಪರಿಣಾಮ ಏನು? ಇದರ ಪರಿಣಾಮ ನಮ್ಮ ಬಡ ವಿದ್ಯಾರ್ಥಿಗಳು, ಮಧ್ಯಮ ವರ್ಗಕ್ಕೆ ಸೇರಿದಂತ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಾರೆ. ವ್ಯಾಪಾರೀಕರಣ ಕಾನೂನುಬದ್ಧ ಆಗತ್ತೆ. ಸೊ ಸ್ನೇಹಿತರೆ, ಒಟ್ಟಾರೆ ಶಿಕ್ಷಣ ನೀತಿ ನೋಡಿದ್ರೆ ಇವತ್ತು ಇದು ಅತ್ಯಂತ ತಾರತಮ್ಯದ ನೀತಿಯಾಗಿದೆ. ಕಾರ್ಪೊರೇಟ್ ಮನೆತನಗಳ ಪರವಾಗಿದೆ. ಇದು ಬಡವರ ವಿರುದ್ಧ ಆಗಿದೆ. ಇದು ಇಂತಹ ಶಿಕ್ಷಣ ನೀತಿ ತಂದಿದ್ದಾರೆ. ನಮ್ಮ ಮೂಲಭೂತ ಸವಾಲುಗಳೇನಿತ್ತು ಇದಕ್ಕೆ ಉತ್ತರ ಕೊಡೋದು ಬಿಟ್ಟು ಇವತ್ತು ಈ ನೀತಿ ಏನ್ ಮಾಡುತ್ತೆ, ಶಿಕ್ಷಣದ ವ್ಯಾಪಾರೀಕರಣ, ಕಾರ್ಪೊರೇಟೀಕರಣಕ್ಕೆ ಸಂಪೂರ್ಣ ಪ್ರೋತ್ಸಾಹ ಕೊಡ್ತಾ ಇದೆ.
ಇನ್ನೊಂದು ಬಹಳ ಮುಖ್ಯ ವಿಷಯ ಸ್ನೇಹಿತರೆ, ಈ ಕರಿಕ್ಯುಲಂನಲ್ಲಿ ಬದಲಾವಣೆಗಳನ್ನ ತರಕೊಟ್ಟಿದ್ದಾರೆ. ಅಲ್ಲಿ ಇವರು ಮಾತಾಡೋದು ಭಾರತದ ಭವ್ಯವಾದಂತಹ ಒಂದು ಪ್ರಾಚೀನ ಸಂಸ್ಕೃತಿ, ಪ್ರಾಚೀನ ಟ್ರೆಡಿಷನ್ಗಳನ್ನ ಶಿಕ್ಷಣದ ಒಳಗಡೆ ಪಠ್ಯಕ್ರಮದಲ್ಲಿ, ಮ್ಯಾಥಮೆಟಿಕ್ಸ್ನಲ್ಲಿ, ಅಸ್ಟ್ರಾನಮಿನಲ್ಲಿ ಅಥವಾ ಇಂಜಿನಿಯರಿಂಗು, ಮೆಡಿಸನ್ ಎಲ್ಲದನ್ನೂ ತರಕೊಟ್ಟಿದೆ. ನಿಜ, ಇವತ್ತು ಭಾರತದಲ್ಲಿ ನಾವು ಪ್ರಾಚೀನ ಭಾರತ ಅಂತ ತಗೊಂಡ್ರೆ, ಅಂದ್ರೆ ಇವತ್ತು ನಾವೇನು ಭಾರತ ಅಂತ ನೋಡ್ತೀವಿ, ಈ ಭಾರತ ಬಂದಿತ್ತು ಆಗಸ್ಟ್ 15, 1947 ಆದ್ಮೇಲೆ. ಅದಕ್ಕೆ ಮುಂಚೆ ಹಲವಾರು ಪ್ರಾಂತ್ಯಗಳಾಗಿ ಭಾರತ ಹರಿದಂಚೋಗಿತ್ತು. ಭಾರತ ಅಂತ ದೇಶ ಇರಲಿಲ್ಲ. ಅರೆ ಸ್ನೇಹಿತರೆ, ಈ ಒಂದು ಭೂಪ್ರದೇಶದಲ್ಲಿ ಹಲವಾರು ವಿಜ್ಞಾನಿಗಳು ಬಂದಿದ್ದಾರೆ. ಆರ್ಯಭಟ, ಭಾಸ್ಕರಾಚಾರ್ಯ, ವೈದ್ಯರು, ಸುಶ್ರುತ, ಚರಕ, ಅನೇಕ ಜನ ಬಂದಿದ್ದಾರೆ. ಅದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಆದರೆ ಇವತ್ತು ಈ ನೀತಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇವತ್ತು ಈ ಪ್ರಾಚೀನ ಭಾರತದ ಸಂಸ್ಕೃತಿನ ತರೋ ಒಂದು ಭರಾಟೆನಲ್ಲಿ ಏನ್ ಮಾಡುತ್ತಿದ್ದಾರೆ ಅಂದ್ರೆ, ಇವರು ನಮ್ಮ ಮಕ್ಕಳಲ್ಲಿ ಕೇವಲ ಒನ್ ಸೈಡ್ ಮಾತ್ರ ಹೇಳ್ತಾ ಇದ್ದಾರೆ. ಬಹಳ ನೋವಿನ ವಿಷಯ ಸ್ನೇಹಿತರೆ ಇದು. ಯಾಕಂದ್ರೆ ನಾವು ಪ್ರಾಚೀನ ಭಾರತ ಅಂತ ತಗೊಂಡ್ರೆ ಹಲವಾರು ನಾಗರಿಕತೆಗಳ ಜೊತೆಗೆ ನಮಗೆ ಸಂಪರ್ಕ ಇತ್ತು. ಚೀನಾದ ನಾಗರಿಕತೆ, ಈಜಿಪ್ಟ್ನ ನಾಗರಿಕತೆ, ಗ್ರೀಕು, ರೋಮನ್ನು, ಬ್ಯಾಬಿಲೋನಿಯಾ, ಅರಬ್, ಹಲವಾರು ನಾಗರಿಕತೆಗಳ ಜೊತೆಗೆ ಕೊಡೋದು ತಗೊಳ್ಳೋದು ಬಹಳ ಸುಲಭವಾಗಿತ್ತು. ಅವತ್ತಿನ ಸಂಸ್ಕೃತಿನೇ ಹೇಗಿತ್ತು ಅಂದ್ರೆ, ಜ್ಞಾನ ಎಲ್ಲಿಂದಾದ್ರೂ ಬರಲಿ, ಮುಕ್ತವಾಗಿ ತಗೊಳ್ಳೋಣ ಅಂತ. ನಮ್ಮ ವೇದಗಳಲ್ಲಿ ಹೇಳೋದು, ನಮ್ಮ ಬಾಗಿಲೆಗಳನ್ನ ಯಾವತ್ತು ತೆರೆದಿಡೋಣ, ನಾವು ಜ್ಞಾನ ಎಲ್ಲಿಂದಾದ್ರೂ ಬರಲಿ, ಅದನ್ನು ಸ್ವೀಕರಿಸೋಣ, ನಮ್ಮದಾಗಿಸ್ಕೊಳ್ಳೋಣ ಅಂತೇಳಿ. ಇದು ಆ ಕಾಲದ ಸಂಸ್ಕೃತಿಯಾಗಿತ್ತು ಎಲ್ಲ ಕಡೆ ಕೂಡ. ಇವಾಗ ನಮ್ಮ ಮಕ್ಕಳಿಗೆ ಇವರೇನ್ ಹೇಳ್ತಿದ್ದಾರೆ, ಭಾರತದ ಪ್ರಭಾವ ಬೇರೆ ಬೇರೆ ನಾಗರಿಕತೆಗಳ ಮೇಲೆ ಏನಿತ್ತು ಇದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಇದು ಒನ್ ಸೈಡ್ ಆಗತ್ತೆ, ಏಕಮುಖ ಆಗತ್ತದು. ನಮ್ಮ ಮಕ್ಕಳನ್ನ ನಾವು ಒನ್ ಸೈಡ್ ಮಾಡಬಾರದು. ನಾವು ಭಾರತದ ಒಂದು ಪ್ರಭಾವ ಅಂತ ಮಾತಾಡಿದಾಗ ನಮ್ಮಿಂದ ಬೇರೆ ನಾಗರಿಕತೆಗಳ ಮೇಲೆ ಏನ್ ಪ್ರಭಾವ ಆಯ್ತು, ಆ ನಾಗರಿಕತೆಗಳಿಂದ ನಾವೇನ್ ಪಡ್ಕೊಂಡ್ವಿ, ಇದನ್ನು ಹೇಳಿದಾಗ ಇದು ಒಂದು ಸಮಗ್ರ ಜ್ಞಾನ ಆಗತ್ತೆ. ಆಗ ಮಕ್ಕಳಲ್ಲೂ ಕೂಡ ಸತ್ಯದ ಮೇಲೆ ಮಕ್ಕಳು ನಿಲ್ತಾರೆ. ಇಲ್ಲಾಂದ್ರೆ ಏನಾಗತ್ತೆ, ಬರೀ ನಮ್ದು 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 ಅಂತ ಹೇಳ್ಕೊತಾ ಹೋದ್ರೆ ನಮ್ಮಲ್ಲಿ ಮಕ್ಕಳಲ್ಲಿ ಒಂದು ಅಂಧಾಭಿಮಾನ, ಮಕ್ಕಳಲ್ಲಿ ಒಂದು ಯಾವೊಂದು ಸಂಸ್ಕೃತಿ ಬೆಳೆಸತ್ತೆ ಅಂದ್ರೆ ಬಹಳ ಕುರುಡು ಸಂಸ್ಕೃತಿನ ಬೆಳೆಸತ್ತೆ. ನಂದು ಮಾತ್ರ ಗ್ರೇಟು, ಬೇರೆಲ್ಲ ಗೌಣ ಅಂತೇಳಿ. ಬಹಳ ತಪ್ಪಿದು, ಮಾಡಬಾರ್ದು. ಇದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಇದರ ಅಪಾಯ ಇರೋದು ಅಂತ ಹೇಳಿದ್ರೆ, ನಮ್ಮ ಪ್ರಾಚೀನ ಭಾರತದಲ್ಲಿ ಏನೆಲ್ಲ ಸಾಧನೆಗಳಿತ್ತು ನಮಗೆ ಅದ್ರ ಬಗ್ಗೆ ಹೆಮ್ಮೆ ಇರಬೇಕು. ಹೇಗೇನು ಆಚಾರ್ಯ ಪ್ರಫುಲ್ಲ ಚಂದ್ರ ರೇ, PC ರೇ, ಒಬ್ಬ ಮಹಾನ್ ವಿಜ್ಞಾನಿಯವರು, ಕೆಮಿಸ್ಟ್ ಅವರು, ಅವರೇ ಹೇಳ್ತಾರೆ, ಒಂದು ಕಾಲದಲ್ಲಿ ಭಾರತ ಬಹಳ ಸಾಧನೆ ಮಾಡಿತು, ನಂತರ ಕಾಲದಲ್ಲಿ ವಿಜ್ಞಾನದಲ್ಲಿ ಹಿಂದೆ ಬಿದ್ದಿವಿ ನಾವು. ಯಾಕೆ? ಅಲ್ಲಿ ಆಚಾರ್ಯ PC ರೇ ಹೇಳ್ತಾರೆ, ಇದಕ್ಕೆ ಬಹಳ ಮುಖ್ಯ ಕಾರಣ ಅಂದ್ರೆ ನಮ್ಮಲ್ಲಿದ್ದಂತ ಬಹಳ ಕ್ರೂರವಾದ ಜಾತಿ ಪದ್ಧತಿ. ಅಂದ್ರೆ ಯೋಚನೆ ಮಾಡೋನು ಕೆಲಸ ಮಾಡಲ್ಲ, ಕೆಲಸ ಮಾಡೋನು ಯೋಚನೆ ಮಾಡಂಗಿಲ್ಲ, ಇದಾಗಿತ್ತು. ಇನ್ನೊಂದು, ನಮ್ಮಲ್ಲಿ ವೇದಾಂತ, ಐಡಿಯಲಿಸ್ಟ್ ವಿಚಾರಗಳು, ಅಂದ್ರೆ ವಸ್ತು ಜಗತ್ತೇ ಸುಳ್ಳು, ಎಲ್ಲದಕ್ಕೂ ಕೂಡ ಐಡಿಯಾನೇ ಮುಖ್ಯ ಅಂತ ಏನು ವಿಚಾರ ಬಂತು. ಈ ವಿಚಾರವಾದ ಏನಿತ್ತು, ನಾವೇನು ಐಡಿಯಲಿಸಂ ಅಂತೇಳಿ ಭಾವನಾವಾದ ಅಂತ ಕರಿತೀವಿ, ಇದರ ಪ್ರಭಾವದಿಂದ ವಿಜ್ಞಾನ ಹಿಂದಕ್ಕೆ ಸರಿತು ಅಂತ ಹೇಳ್ತಾರೆ. ನಮ್ಮ ಮಕ್ಕಳು ಇದನ್ನ ಹೇಳ್ಕೊಡೋದು ಬೇಡವಾ? ನಾವು ಇದು ಹೇಳ್ಕೊಡ್ಬೇಕಾಗತ್ತೆ, ನಾವು ಕಲಿಸ್ಬೇಕಾಗತ್ತೆ. ಸ್ನೇಹಿತರೆ, ನಾನೇನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಜಗತ್ತಿನಾದ್ಯಂತ ಫಾಲೋ ಮಾಡೋ ಒಂದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ಏನು ಅಂದ್ರೆ, ಪಠ್ಯಕ್ರಮ ಯಾವುದಾಗಬೇಕು, ಯಾವುದು ವೈಜ್ಞಾನಿಕವಾಗಿ ಸ್ಥಾಪಿತ ಸತ್ಯಗಳೇನಿದೆ ಅದು ಮಾತ್ರ ಮಕ್ಕಳಿಗೆ ಪಠ್ಯಕ್ರಮದಲ್ಲಿ ಬೋಧಿಸಬೇಕು. ವಿವಾದಗಳಿಗೆ, ಕಾಂಟ್ರವರ್ಸಿಗಳಿಗೆ ಸ್ಕೂಲ್ ಟೆಕ್ಸ್ಟ್ ಬುಕ್ ಅದು ಪ್ಲಾಟ್ಫಾರ್ಮ್ ಅಲ್ಲ. ಕಾಂಟ್ರವರ್ಸಿ ಹೈಯರ್ ಪ್ಲೇನ್ ನಲ್ಲಿ ಬೇರೆ ಬೇರೆ ಇತಿಹಾಸಕಾರರು, ತಜ್ಞರು ಚರ್ಚೆ ನಡೀಲಿ, ಮುಕ್ತ ಚರ್ಚೆ ಆಗಲಿ, ಪ್ರಜಾತಂತ್ರ ಅದು. ಆದರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇವು ಮಾತ್ರ ಬರಬೇಕಾಗತ್ತೆ. ಇಲ್ಲಿ ಸ್ನೇಹಿತರೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿರೋ ಅಪಾಯ ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಪ್ರಾಚೀನ ಭಾರತದ ಕೊಡುಗೆಗಳೇನಿದೆ, ನಮ್ಮದು ಯಾವುದು ನಮ್ಮ ಕೊಡುಗೆ ಅಲ್ಲ, ಅದೂ ನಮ್ದೇ ಅಂತ ನಾವು ಕ್ಲೇಮ್ ಮಾಡ್ಕೊಳ್ಳೋದ್ರ ಮೂಲಕ ಒಂದು ರೀತಿ ಅಂಧ ವೈಭವೀಕರಣ ಆಗತ್ತದು. ಅಂಧವಾದ ವೈಭವೀಕರಣ ಆಯ್ತು ಅಂದ್ರೆ ಜಗತ್ತಿನಾದ್ಯಂತ ನಗೆಪಾಟ್ಲುಗೊಳಗಾಗ್ತೀವಿ ನಾವು.
ಪ್ರಪಂಚದಲ್ಲಿ ನಮ್ಮ ನಿಜವಾದ ಸಾಧನೆಗಳ ಬಗ್ಗೆ ಕೂಡ ಜನ ಅನುಮಾನದಿಂದ ನೋಡಂಗಾಗ್ಬಿಡುತ್ತದು. ಇದು ಒಂದು ಕಡೆ ಆಯ್ತು ಅಂದ್ರೆ, ಇನ್ನೊಂದು ಅಪಾಯ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಸುಳ್ಳಿನ ಮೇಲೆ, ಅಸತ್ಯದ ಮೇಲೆ ನಿಂತ್ಕೊಳ್ಳಂಗಾಗತ್ತೆ. ಸುಳ್ಳು ಅಸತ್ಯದ ಮೇಲೆ ನಿಂತಾಗ ಇದು ಒಂದು ರೀತಿ ಅಂಧಾಭಿಮಾನ, ಬ್ಲೈಂಡ್ನೆಸ್ಸು, ಅಬ್ಸ್ಕ್ಯುರಾಂಟಿಸಮ್ ಅಂತ ಏನು ಕರಿತೀವಿ ನಾವು. ಈ ಮೂಲಭೂತವಾದ ವಿಚಾರಗಳು ಅಥವಾ ಬ್ಲೈಂಡ್ನೆಸ್ ಅನ್ನ ಮಕ್ಕಳಲ್ಲಿ ತುಂಬೋದ್ರ ಮೂಲಕ ಏನಾಗತ್ತೆ, ಒಂದು ರೀತಿ ನ್ಯಾಷನಲ್ ಜಿಂಗೋಯಿಸಮ್ ಅಂತ ಏನು ಕರಿತೀವಿ ನಾವು, ರಾಷ್ಟ್ರೀಯ ಅಂಧಾಭಿಮಾನನ ಮಕ್ಕಳಲ್ಲಿ ಬೆಳೆಸ್ದಂಗಾಗತ್ತದು. ಇದರಿಂದಾಗಿ ಏನಾಗತ್ತೆ ಅಂದ್ರೆ, ಒಂದು ರೀತಿ ಫ್ಯಾಸಿಸ್ಟ್ ಸಂಸ್ಕೃತಿನ ಬೆಳೆಸುವ ನಿಟ್ಟಿನಲ್ಲಿ ಈ ಕರಿಕ್ಯುಲಮ್ ಅನ್ನ ರೂಪಿಸುವ ಒಂದು ಹುನ್ನಾರ ಈ ನೀತಿನಲ್ಲಿ ಅಡಗಿದೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಪಠ್ಯಕ್ರಮದಲ್ಲಿ ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಈ ರೀತಿ ಇದು ನಮ್ಮ ಭಾರತದ ನವೋದಯ ಚಿಂತಕರ ಆಶಯ ಏನಾಗಿತ್ತು, ರಾಜಾ ರಾಮಮೋಹನ್ ರಾಯ್, ಈಶ್ವರಚಂದ್ರ ವಿದ್ಯಾಸಾಗರ್ ಅಥವಾ ನಂತರ ಬಂದಂಥ ಮಹನೀಯರು, ಸುಬ್ರಹ್ಮಣ್ಯ ಭಾರತಿ ಇರ್ಬೋದು, ಕುದ್ಮಲ್ ರಂಗನಾಯರ್ ಇರ್ಬೋದು, ಅಥವಾ ನಮ್ಮ ಸ್ವಾತಂತ್ರ್ಯ ಯೋಧರು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಇವರೆಲ್ಲರ ಆಶಯ ಮತ್ತು ಅವರು ಎತ್ತಿಡಿದಂಥ ಒಂದು ಪರಿಕಲ್ಪನೆ ಅಂದರೆ, ಇವತ್ತು ಸ್ವತಂತ್ರ ಭಾರತ ಧರ್ಮ ನಿರಪೇಕ್ಷವಾಗಿರಬೇಕು. ಅಂದರೆ ಧರ್ಮ ಒಂದು ವೈಯಕ್ತಿಕ ನಂಬಿಕೆ ಆಗಬೇಕು, ರಾಜಕೀಯದಲ್ಲಿ ಶಿಕ್ಷಣದಲ್ಲಿ ಬರಬಾರ್ದು ಅಂತೇಳಿ ಬಹಳ ದುರಂತ. ಅಂದರೆ ಇಡೀ ರಾಷ್ಟ್ರೀಯ ಶಿಕ್ಷಣ ನೀತಿ ಇವಾಗೇನು ಕ್ಯಾಬಿನೆಟ್ ಅಂಗೀಕಾರ ಮಾಡಿದ್ದಾರೆ, ಇಡೀ ಬುಕ್ಲೆಟ್ ಅಲ್ಲಿ ಓದಿದ್ರೆ ಎಲ್ಲೂ ಕೂಡ ಸೆಕ್ಯುಲರಿಸಮ್ ಅನ್ನೋ ಪದನೇ ಇಲ್ಲ. ಒಟ್ಟಾರೆ ಇವರು ಈ ಏನು ಇವತ್ತು ಮಾಡಕ್ಕೆ ಹೊರಟಿದ್ದಾರೆ, ಇವತ್ತು ಅವರು ಈ ಪ್ರಜಾಸತ್ತಾತ್ಮಕ ಶಿಕ್ಷಣ, ವೈಜ್ಞಾನಿಕ ಶಿಕ್ಷಣ ಮತ್ತೆ ಧರ್ಮ ನಿರಪೇಕ್ಷ ಶಿಕ್ಷಣ ಏನಿದೆ, ಈ ಏನು ಆಶಯ ಆಗಿತ್ತು ನಮ್ಮ ನವೋದಯ ಚಿಂತಕರು, ಸ್ವಾತಂತ್ರ್ಯ ಹೋರಾಟಗಾರರ ಆಶಯ ಇತ್ತು, ಇದಕ್ಕೆ ಕೊಡಲಿ ಪೆಟ್ಟನ್ನು ಹಾಕಿ ಬಂದಿದ್ದಾರೆ. ಆದ್ರಿಂದ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ, ಇದು ನಮ್ಮ ದೇಶದಲ್ಲಿ ಇವತ್ತು ಏನು ಶಿಕ್ಷಣದ ವ್ಯಾಪಾರೀಕರಣ, ಖಾಸಗೀಕರಣ, ಇದನ್ನು ಇನ್ನಷ್ಟು ಉತ್ತೇಜನ ಕೊಡೋ ನಿಟ್ಟಿನಲ್ಲಿದೆ. ಆದ್ರಿಂದ ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯಿಂದ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ನಾವು ನಮ್ಮ ಒಂದು ಅಭಿಪ್ರಾಯ ಅಂದ್ರೆ, ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಇದು ಖಾಸಗೀಕರಣಕ್ಕೆ, ವ್ಯಾಪಾರೀಕರಣಕ್ಕೆ, ಅಧಿಕಾರಶಾಹಿ ಕೇಂದ್ರೀಕರಣಕ್ಕೆ, ಫ್ಯಾಸಿವಾದೀಕರಣಕ್ಕೆ ಮಾಡಿರೋ ಒಂದು ಹುನ್ನಾರ ಆಗಿದೆ. ಇದು ಇಡೀ ಶಿಕ್ಷಣ ನೀತಿ ಕಾರ್ಪೊರೇಟ್ ಮನೆತನಗಳ ಪರವಾಗಿದೆ, ಬಡವರ ವಿರುದ್ಧವಾಗಿದೆ, ತಾರತಮ್ಯದ ನೀತಿಯಾಗಿದೆ. ಆದ್ರಿಂದ ದೇಶದಾದ್ಯಂತ ಎಲ್ಲ ಶಿಕ್ಷಣ ಪ್ರೇಮಿ ಜನಗಳು ಇದನ್ನು ಖಂಡಿಸಬೇಕು, ವಿರೋಧಿಸಬೇಕು. ಈ ನೀತಿ ಹಿಮ್ಮೆಟ್ಟಿಸೋ ದಿಕ್ಕಿನಲ್ಲಿ ನಾವೆಲ್ಲರೂ ಒಂದಾಗಿ ಹೋರಾಟನ ಬೆಳೆಸಬೇಕು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ.